ನಮಸ್ಕಾರ. PV ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ನಾನು ಸುಷ್ಮಾ ವೆಂಕಟೇಶ್. RCB ಅಭಿಮಾನಿಗಳಿಗೆ ಉಚಿತ ಜೆರ್ಸಿ ವಿತರಣೆ, ಯುವಕರ ಗಮನ ಸೆಳೆದ ಆನೆಮಡುಗು ಹರೀಶ್ ರೆಡ್ಡಿ. IPL 2026ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ತಂಡ ಫೈನಲ್ಗೆ ತಲುಪಿದ ಹಿನ್ನೆಲೆ ಈ ಹಿಂದೆ ತಂಡ ಫೈನಲ್ ಪ್ರವೇಶಿಸಿದರೆ ಉಚಿತವಾಗಿ ಜೆರ್ಸಿ ವಿತರಿಸುವುದಾಗಿ ಘೋಷಿಸಿದ್ದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಸಮಾಜ ಸೇವಕ ಶ್ರೀ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಹಾಗೂ ಆನೆಮಡುಗು ಹರೀಶ್ ರೆಡ್ಡಿ ಅವರು ಶನಿವಾರ 1000ಕ್ಕೂ ಹೆಚ್ಚು RCB ಜೆರ್ಸಿಗಳನ್ನು ಅಭಿಮಾನಿಗಳಿಗೆ ವಿತರಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಕಳೆದ ಬಾರಿ ಚಾಂಪಿಯನ್ ಆಗಿದ್ದ RCB ತಂಡ ಈ ಬಾರಿಯೂ ಕಪ್ ಗೆದ್ದು ತಂಡದ ನಾಯಕ ರಜತ್ ಪಾಟೀದಾರ್ ಅವರಿಗೆ ಹುಟ್ಟುಹಬ್ಬದ ಉಡುಗೊರೆಯಾಗಿ ಟ್ರೋಫಿಯನ್ನು ಅರ್ಪಿಸಲಿ ಎಂದು ಹಾರೈಸಿದರು. RCB ತಂಡಕ್ಕೆ ರಾಜ್ಯಾದ್ಯಂತ ಅಪಾರ ಅಭಿಮಾನಿ ಬಳಗವಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಸಾವಿರಾರು ಅಭಿಮಾನಿಗಳಿದ್ದಾರೆ. ತಂಡದ ಮೇಲಿನ ಅಭಿಮಾನದಿಂದಲೇ ಉಚಿತ ಜೆರ್ಸಿ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿ, ಅವರು RCB ಎಂದರೆ ನಮಗೆ ವಿಶೇಷ ಅಭಿಮಾನ, 100ಕ್ಕೆ 100 ಈ ಬಾರಿಯೂ ಕಪ್ ನಮ್ಮದೇ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಸರ್, ಏನು ಈ ದಿನ ಮೊನ್ನೆ ತಾನೇ ನಾವು ಹೇಳಿದ್ವಿ, RCB ತಂಡ ಫೈನಲ್ ತಲುಪಿದ್ರೆ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಉಚಿತವಾಗಿ ಟಿ ಶರ್ಟ್ ಅನ್ನ ಕೊಡ್ತೀವಿ ಅಂತ ನಾವು ಹೇಳಿಕೆಯನ್ನು ಕೊಟ್ಟಿದ್ವಿ. ಅದೇ ರೀತಿ ಇವತ್ತಿನ ದಿನ ನಾವು ಉಚಿತವಾಗಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಯುವಕರಿಗೆ, ವಿಶೇಷವಾಗಿ RCB ಅಭಿಮಾನಿಗಳಿಗೆ ಜೆರ್ಸಿಯನ್ನ ವಿತರಣೆ ಮಾಡುವಂತ ಕೆಲಸ ಮಾಡಿದೀವಿ. ಅದೇ ರೀತಿ ಏನು ಸತತ 17 ವರ್ಷಗಳ ಪ್ರಯಾಣ ಕಷ್ಟ 18ನೇ ವರ್ಷಕ್ಕೆ ನಮ್ಗೆ ಕಪ್ಪನ್ನ ತಂದು ಕೊಟ್ಟಿತ್ತು ನಮ್ಮ RCB ತಂಡ. ಅದೇ ರೀತಿ ಈ ವರ್ಷನೂ ಕೂಡ ಮತ್ತೊಮ್ಮೆ ಕಪ್ಪನ್ನು ಗೆದ್ದು ನಮ್ಮ ಕರ್ನಾಟಕ ಜನತೆಗೆ ಮತ್ತೊಂದು ಸಂಖ್ಯೆಯನ್ನು ಏರಿಕೆ ಮಾಡ್ಲಿ. ಅದೇ ರೀತಿ ನಮ್ಮ ಏನು ತಂಡದ ಕ್ಯಾಪ್ಟನ್ ರಜತ್ ಪಾಟೀದಾರ್ ಅವರಿದ್ದಾರೆ, ಅವ್ರ ಹುಟ್ಟುಹಬ್ಬನೂ ಕೂಡ ಆಗಿರೋದ್ರಿಂದ ಈ ಒಂದು ಹುಟ್ಟುಹಬ್ಬದ ಅಂಗವಾಗಿ ಮತ್ತೊಮ್ಮೆ ಅವ್ರಿಗೆ ಈ ಕಪ್ಪನ್ನು ಗೆದ್ದು ಅವ್ರಿಗೆ ಉಡುಗೊರೆಯಾಗಿ ಕೊಡ್ಲಿ ಅಂತ ನಾನು RCB ತಂಡದಲ್ಲಿ ಮನವಿ ಮಾಡ್ತಾ ಶುಭ ಹಾರೈಸ್ತಾ ಇದ್ದೀನಿ. ಎಷ್ಟು ಶರ್ಟ್ ಇದೆ ಸರ್? ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು, ಎಲ್ರಿಗೂ ಕೂಡ ವಿತರಣೆಯನ್ನು ಮಾಡಿದ್ವಿ ಸರ್. ಸರ್, ಈ ಯಾವ ರೀತಿ ಒಂದು ಅನಾಹುತ ಲಾಸ್ಟ್ ಇಯರ್ ಆಗಿತ್ತು, ಮತ್ತೊಮ್ಮೆ ಅದು ಜೀವನ ಪರ್ಯಂತ ಕೂಡ ಮರುಕಳಿಸಬಾರ್ದು. ಎಲ್ರಿಗೂ ಕೂಡ ಅವ್ರದೇ ಆದಂತಹ ಕುಟುಂಬ ಇರುತ್ತೆ, ಅವ್ರದೇ ಆದಂತಹ ಆಸೆ ಪಾಸೆಗಳನ್ನ ತಂದೆ ತಾಯಿಗಳಾಗಿರ್ಬೋದು, ಅಣ್ಣ ತಮ್ಮಂದ್ರಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು ಇಟ್ಕೊಂಡಿರ್ತಾರೆ. ಮುಂದಿನ ಭವಿಷ್ಯವನ್ನು ನೋಡ್ಕೊಳ್ತಾ
ಅವರು ಒಂದು ಮುನ್ನೆಚ್ಚರಿಕೆಯಿಂದ ಎಲ್ಲಾ ಕಾರ್ಯಕ್ರಮಗಳನ್ನು ವಹಿಸ್ಬೇಕು. ಅದೇ ರೀತಿ ನಮ್ಮ ಸರ್ಕಾರಗಳು ಕೂಡ ಅದೇ ರೀತಿ ಅವ್ರಿಗೆ ಸಹಕಾರವನ್ನು ಕೊಡ್ಬೇಕಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಸರ್. ವಿರಾಟ್ ಕೊಹ್ಲಿ ಬಗ್ಗೆ ಏನಾಗ್ತದೆ? ವಿರಾಟ್ ಕೊಹ್ಲಿ ಏನ್ ಸರ್, ವಿರಾಟ್ ಕೊಹ್ಲಿ ಇಡೀ ಪ್ರಪಂಚಕ್ಕೆ ಗೊತ್ತು ವಿರಾಟ್ ಕೊಹ್ಲಿ ನಂಬರ್ 1 ಅಂತ. ಅದೇ ರೀತಿ ಅವರು ಎಷ್ಟೇ ಹಣದ ಆಸೆ ಬಂದ್ರು, ಬೇರೆ ತಂಡಗಳಲ್ಲಿ ಹಣಗಳ ಆಸೆ ತೋರಿಸಿದ್ರು ಕೂಡ ನಾನು ಇದೇ ತಂಡ, ನನ್ನ ಅಂತಿಮ ಪಯಣ ಇದೇ ತಂಡದಲ್ಲಿ ಆಗ್ಬೇಕಂತ ಅವರು ಒಟ್ಟಾರೆಯಾಗಿ ನಮ್ಮ RCB ತಂಡದಲ್ಲಿ ಆಟ ಆಡ್ತಾ ಇದ್ದಾರೆ, ಮುಂದಕ್ಕೂ ಕೂಡ ಆಡ್ತಾರೆ.